ಕಾವೇರಿ ನದಿ ತೀರದಲ್ಲಿರುವ ಒಂದು ನಾಡು, ಮರಳಿನ ಕೆಳಗೆ ಹೂತು ಹೋದ ದೇವಾಲಯಗಳು ಮತ್ತು ಶತಮಾನಗಳಿಂದಲೂ ನಿಲ್ಲದ ಒಂದು ಭಯಾನಕ ಶಾಪ. ಇದು ತಲಕಾಡಿನ ಮರಳಿನ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳಲು ಬೆಚ್ಚಿ ಬೀಳಿಸುವ ಒಂದು ರಹಸ್ಯದತ್ತ ಹೊರಟಿದ್ದೇವೆ. ಆ ರಹಸ್ಯಮಯ ಸ್ಥಳವೆಂದರೆ ತಲಕಾಡು. ಇದು ಸಾಮಾನ್ಯ ಸ್ಥಳವಲ್ಲ. ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಮರಳಿನ ಕೆಳಗೆ ದೇವಾಲಯಗಳು ಮತ್ತು ಎಲ್ಲವನ್ನು ಪ್ರಭಾವಿಸಿದಂತಹ ಒಂದು ಶಾಪ. ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನದಿಯ ತೀರದಲ್ಲಿ ನೆಲೆಸಿರುವ ತಲಕಾಡು ಇಂದು ಮರಳಿನ ನಗರಿ ಎಂದು ಪ್ರಸಿದ್ಧಿ ಪಡೆದಿದೆ. ಆದರೆ ಇದು ಶತಮಾನಗಳ ಹಿಂದೆ ಸಮೃದ್ಧ ನಗರ, ಮಹಾದೇವಸ್ಥಾನಗಳ ಕೇಂದ್ರ ಆಗಿತ್ತು. ಆದರೆ ಇದು ಏಕೆ ಮರಳಿನಿಂದ ಮುಚ್ಚಿಕೊಂಡಿದೆ? ಈ ಪ್ರಶ್ನೆಗೆ ಇಂದಿಗೂ ಸಹ ನಿಖರವಾದ ಉತ್ತರ ಸಿಕ್ಕಿಲ್ಲ. ಕೆಲವರು ಹೇಳುವ ಪ್ರಕಾರ ಇದು ಅಲಮೇಲಮ್ಮನ ಶಾಪ ಎಂದು ಹೇಳುತ್ತಾರೆ. ಹಾಗಾದರೆ ಈ ಅಲಮೇಲಮ್ಮ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅಲಮೇಲಮ್ಮ ಇವರು ಶ್ರೀರಂಗಪಟ್ಟಣದ ಆಡಳಿತಗಾರ ತಿರುಮಲ ರಾಯರ ಪತ್ನಿಯಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಆ ಕಾಲದ ಪರಿಸ್ಥಿತಿಯು ತೀರಾ ಹದಗೆಟ್ಟಿದ್ದ ಕಾರಣ ಮೈಸೂರು ಒಡೆಯರು ಅಲಮೇಲಮ್ಮನ ಆಭರಣಗಳನ್ನು ಪಡೆದುಕೊಳ್ಳಲು ಅವರ ಸೇನಾಧೀಶರನ್ನು ಇಲ್ಲಿಗೆ ಕಳುಹಿಸಿದ್ದರು. ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ಅಲಮೇಲಮ್ಮ ಅಲಂಕಾರ ಮಾಡಿಕೊಂಡು ಕುಳಿತಿದ್ದಳು. ಕಿರೀಟದಂತೆ ಹೊಳೆಯುವ ಆಭರಣಗಳು, ಚಂದ್ರನಷ್ಟು ಶಾಂತಯುತ ಮುಖ ಹಾಗೂ ಕಾವೇರಿಯಂತೆ ಪ್ರಕಾಶ ಮನಸ್ಸನ್ನು ಹೊಂದಿದ್ದ ಅಲಮೇಲಮ್ಮ ಕನ್ನಡಿಯ ಮುಂದೆ ಕುಳಿತಿದ್ದರು. ಅಷ್ಟರಲ್ಲಿ ಅರಮನೆಯ ಹೊರಗೆ ಗದ್ದಲ. ಮಹಾರಾಣಿಗೆ ಸೇರಿದ ಆಭರಣಗಳನ್ನು ಒಪ್ಪಿಸಬೇಕು ಎಂದು ಅವರ ಕಟುವಾದ ಧ್ವನಿಯಲ್ಲಿ ಹೇಳುತ್ತಿದ್ದರು. ಅಲಮೇಲಮ್ಮನ ಮುಖದಲ್ಲಿ ನಗು ಮಾಯವಾಯಿತು. ಅವಳಿಗೆ ಪತಿ ತಿರುಮಲರಾಯನ ಪ್ರೀತಿಯ ನೆನಪು. ದಿಕ್ಕು ತೋಚದೆ ಕಾವೇರಿಯ ನದಿಯ ತೀರಕ್ಕೆ ಓಡಿದಳು. ಆಕಾಶದತ್ತ ನೋಡುತ್ತಾ ಕೂಗಿದರು, ತಲಕಾಡು ಮರಳಾಗಲಿ, ಮಾಲಂಗಿ ಅಲೆಗಳಾಗಲಿ, ಮೈಸೂರು ದೊರೆಗಳಿಗೆ ಯಾರೂ ವಂಶಸ್ಥರಾಗದಿರಲಿ ಎಂದು ಹೇಳಿ ಕಾವೇರಿ ನದಿಗೆ ಹಾರಿ ಕಾಣೆಯಾದರು. ಶಾಪದ 3 ಭಾಗಗಳು ವಿಚಿತ್ರವಾಗಿಯೂ ಕಂಡರೂ ಸಹ ನಿಜವಾದಂತೆ ಕಾಣುತ್ತವೆ. ತಲಕಾಡು ಮರಳಿನ ನಗರಿಯಾಯಿತು. ಮಾಲಂಗಿ ಪ್ರದೇಶದಲ್ಲಿ ಕಾವೇರಿಯಲ್ಲಿ ಭಾರೀ ಸುಳಿಗಳು ಕಾಣಿಸಿಕೊಂಡವು. ಮೈಸೂರು ವಂಶದಲ್ಲಿ ನೇರ ವಾರಸು ಸಿಗದೆ ಹಲವಾರು ಬಾರಿ ದತ್ತು ಪಡೆದು ಆಶ್ರಯಿಸಬೇಕಾದಂತಹ ಪರಿಸ್ಥಿತಿಗಳು ಎದುರಾದವು. ಹೀಗೆ ತಲಕಾಡಿನ ಬಗ್ಗೆ ಹಲವಾರು ರಹಸ್ಯಗಳನ್ನು ತಿಳಿಯಬಹುದಾಗಿದೆ. ಆದರೆ ಇನ್ನೂ ಕೆಲವು ಬಗೆಹರಿಯಾದ ರಹಸ್ಯಗಳಿವೆ. ಅವುಗಳೆಂದರೆ ತಲಕಾಡಿನಲ್ಲಿ ಅಷ್ಟೊಂದು ಮರಳು ಹೇಗೆ ಸೇರಿತು, ಮತ್ತು ಅಲ್ಲಿ ದೇವಸ್ಥಾನಗಳು ಮಣ್ಣಿನ ಕೆಳಗೆ ಯಾಕೆ ಮುಚ್ಚಿಕೊಳ್ಳುತ್ತಿವೆ, ಮತ್ತು ಮಳೆಗಾಲದಲ್ಲಿ ಮರಳು ಏಕೆ ಕಡಿಮೆಯಾಗುವುದಿಲ್ಲ. ಇಂತಹ ಹಲವಾರು ಪ್ರಶ್ನೆಗಳಿಗೆ ತಲಕಾಡಿನಲ್ಲಿ ಇನ್ನೂ ಸಹ ಉತ್ತರಗಳು ದೊರಕಿಲ್ಲ. ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.